ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಆಚಾರ್ಯರು ಕರ್ಮನಿರ್ಣಯ ಒಂದು ಅಪೂರ್ವವಾದ ಗ್ರಂಥವನ್ನು ರಚನೆ ಮಾಡಿದರು. ವೇದಗಳ ಅರ್ಥಗಳನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಯಾರು ಜಿಜ್ಞಾಸುಗಳಿರ್ತಾರೆ ಅವರ ಉಪಯೋಗಕ್ಕೋಸ್ಕರವಾಗಿ ಭಗವಂತನ ಗುಣಪರಿಪೂರ್ಣತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಅನೇಕ ಮಂತ್ರಗಳ ವ್ಯಾಖ್ಯಾನ ರೂಪವಾದ ಗ್ರಂಥವನ್ನು ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದರು. ಆಚಾರ್ಯರ ವರ್ತನೆ ಅದು ಹೇಗಿತ್ತು? ಅದು ತುಂಬ ಆದರ್ಶವಾಗಿರ್ತಕ್ಕಂತಹ ಜೀವನ ಆಚಾರ್ಯರ ಜೀವನ ಅಂತ ಹೇಳಿದರು. ಆಚಾರ್ಯರ ಜೀವನದಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇದೆ. ಅದನ್ನು ಪಂಡಿತಾಚಾರ್ಯರು ಮಧ್ಯದಲ್ಲಿ ಎಲ್ಲ ಕಡೆಯಲ್ಲೂ ಅದನ್ನು ಹೇಳ್ತಾ ಇರ್ತಾರೆ. ನಿಸ್ವಾನಾಂ ಕತಿಪಯ ಭಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲು ಭುಂಕ್ತೆ ಸ್ಮ ತ್ರಿದಶನರೋಪಭೋಗ್ಯಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧ. ಆಚಾರ್ಯರನ್ನ ಬೃಹತ್ ಪ್ರಬೋಧ ಅಂತ ಹೇಳ್ತಾರೆ. ಅವರಿಗೆ ಜ್ಞಾನ ಬೃಹದಾಕಾರವಾಗಿರ್ತಕ್ಕಂಥದ್ದು ಅವರ ಬೋಧ. ಜ್ಞಾನ ಅದು ಪ್ರಕೃಷ್ಟವಾದ ಬೋಧ. ಅವರ ಹತ್ರ ಅತ್ಯಂತ ಧನಹೀನರಾದವರು, ಬಡವರು, ನಿರ್ಧನಿಕರು, ಆ ನಿರ್ಧನರು ಅವರ ಹತ್ರ ಬರ್ತಾ ಇದ್ರು. ಒಳ್ಳೆಯ ಶ್ರೀಮಂತರುಗಳು ಅವರ ಹತ್ರ ಬರ್ತಾ ಇದ್ರು. ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಇದ್ರು. ಅವನು ಶ್ರೀಮಂತ, ಭಾರಿ ದುಡ್ಡಿರೋನು ಅಂತ ಅವನನ್ನೆಂದು ತಲೆ ಮೇಲೆ ಕೂಡಿಸ್ಕೊಳ್ತಿರ್ಲಿಲ್ಲ. ಅಯ್ಯೋ ಇವನು ಬಡವ, ದುಡ್ಡಿಲ್ಲದೆ ಇರೋನು ಅಂತ ಅವನನ್ನು ತುಂಬ ತೀಕ್ಷ್ಣವಾಗಿ ಕಾಣೋದು ಎಂದು ಹಾಗೆ ಆಚಾರ್ಯರು ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ಬರ ಮೇಲೂ ಕೂಡ ಸಮಾನವಾಗಿ ಅನುಗ್ರಹವನ್ನು ಮಾಡ್ತಿದ್ರು. ಎಲ್ಲರನ್ನೂ ಕೂಡ ಸಂತೋಷ ಪಡಿಸ್ತಾ ಇದ್ರಂತೆ. ಇದು ಆಚಾರ್ಯರ ವರ್ತನೆ. ಇದು ಯಾವ ಪಕ್ಷಪಾತವೂ ಕೂಡ ಇಲ್ಲ. ಶ್ರೀಮಂತರ ಬಗ್ಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ, ಬಡವರ ಬಗ್ಗೆ ತಿರಸ್ಕಾರ ಎಂದೆಂದೂ ಆಚಾರ್ಯರು ಹಾಗೆ ವರ್ತಿಸ್ಲಿಲ್ಲಂತೆ. ಪ್ರತಿಯೊಬ್ಬರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂತಹ ಸಮದರ್ಶಿನಃ ಅಂತ ಹೇಳ್ತಾನಲ್ಲ ಕೃಷ್ಣ. ಆಚಾರ್ಯರು ಅಂಥವರು ಸಮದರ್ಶಿಗಳು. ಅವರು ಭಕ್ತ ಜನರ ಮನೆಗೆ ಹೋಗ್ತಾ ಇದ್ರು. ಆ ಭಕ್ತ ಜನರು ಭೋಜನವನ್ನು ಕೊಟ್ಟಾಗ ಆಚಾರ್ಯರು ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ರು. ಎಷ್ಟೋ ಬಡವರ ಮನೆಗೆ ಹೋಗ್ತಾ ಇದ್ರು. ಬಡವರ ಮನೆಯಲ್ಲಿ ಎಲ್ಲೋ ತುಂಬ ಬಡವರು, ಹೆಚ್ಚು ಜನಕ್ಕೆ ಊಟ ಹಾಕೋ ಶಕ್ತಿ ಇಲ್ಲ. ಒಂದು 4-5 ಜನಕ್ಕೆ ಸಾಕಾಗುವಷ್ಟು ಅನ್ನ ಸಾರು ಅದನ್ನು ಬಡವರ ಮನೆಯಲ್ಲಿ ಮಾಡಿರ್ತಾ ಇದ್ರು. ಆಚಾರ್ಯರು ಅನ್ನವನ್ನು ಅವರ ಅದ್ಭುತ ಶಕ್ತಿ, ಆ ತಪಸ್ಸಿನ ಶಕ್ತಿ, ಅವರಿಗೆ ಸ್ವಾಭಾವಿಕವಾದ ಶಕ್ತಿ, ಆ ಶಕ್ತಿಯಿಂದ 4-5 ಜನರ ಸಾಕಾಗುವಷ್ಟು ಅನ್ನವನ್ನು 50 ಜನಕ್ಕೆ ಸಾಕಾಗಬೇಕು. ಆ ರೀತಿ ಅದನ್ನು ವೃದ್ಧಿಯಾಗುವಂತೆ ಮಾಡ್ತಾ ಇದ್ರಂತೆ. ಅನ್ನವನ್ನು ವೃದ್ಧಿ ಮಾಡ್ತಕ್ಕಂತಹ ಸಾಮರ್ಥ್ಯ ಅವ್ರಿಗದಿತ್ತು. ಅನ್ನನಾಮಕನಾದ ಪರಮಾತ್ಮನ ಆರಾಧನೆಯನ್ನು ಅವರು ನಿತ್ಯದಲ್ಲೂ ಕೂಡ ಮಾಡ್ತಕ್ಕಂಥವರು. ಆದ್ದರಿಂದ ಅವರಿಗೆ ಅಲ್ಲಿ ಅತಿ ಕಡಿಮೆ ಆಹಾರ ಇದ್ದರೂ ಕೂಡ ಅದನ್ನು ವೃದ್ಧಿಗೊಳಿಸ್ತಕ್ಕಂತಹ ಒಂದು ಅಪೂರ್ವವಾದ ಶಕ್ತಿ ಅವರಿಗೆ ಇತ್ತಂತೆ. ಹಾಗೆ ಆಚಾರ್ಯರು ಮಾಡ್ತಾ ಇದ್ದರು. ಬಡವರುಗಳಿಗೆ ಬಹಳ ಸಂತೋಷ. ನಮ್ಮ ಮನೆಯಲ್ಲಿ ಇವತ್ತು ಹೆಚ್ಚು ಅನ್ನ ಇಲ್ಲ, 4-5 ಜನಕ್ಕೆ ಮಾತ್ರ ಊಟ ಹಾಕ್ಬೋದು, ಅಷ್ಟೇ ನಮ್ಮ ಶಕ್ತಿ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಮನೆಗೆ ಬಂದು ಇವತ್ತು 50 ಜನ 100 ಜನ ಊಟ ಮಾಡಿದರು ಎಂಬುದಾಗಿ. ಅದು ಹೇಗಾಯಿತು? ಆಚಾರ್ಯರ ಶಕ್ತಿಯಿಂದಾಗಿ ಆಗಿತ್ತು. ಆ ಬಡವರುಗಳಿಗೆ ಸಂತೋಷ, ಇವತ್ತು ನಮ್ಮ ಮನೆಯಲ್ಲಿ 100 ಜನ ಊಟ ಮಾಡಿದರು ಎಂಬುದಾಗಿ. ಹೀಗೆ ಆ ನಿರ್ಧನರು, ಬಡವರು, ಅವರ ಮೇಲೂ ಕೂಡ ಅನುಗ್ರಹವನ್ನು ಮಾಡಿ ಅವ್ರಿಗೂ ಕೂಡ ಅನ್ನದಾನದ ಫಲ ದೊರೆಯುವಂತೆ ಮಾಡ್ತಾ ಇದ್ರು ಆಚಾರ್ಯರು. ಇದು ಅವರ ಶಕ್ತಿ. ಬಡವರ ಮೇಲೂ ಅನುಗ್ರಹವನ್ನು ಮಾಡ್ತಕ್ಕಂತಹ ಶಕ್ತಿ. ಶ್ರೀಮಂತರ ಮನೆಗಳಿಗೆ ಬರ್ತಾ ಇದ್ರು. ಅಲ್ಲಿ 50-60 ಜನಕ್ಕೆ ಸಾಕಾಗುವಷ್ಟು ಅನ್ನವನ್ನು ಮಾಡಿದರೆ ಅಲ್ಲೂ ಕೂಡ ಅನ್ನವನ್ನು ತಾವೊಬ್ಬರೇ ಸ್ವೀಕಾರ ಮಾಡ್ತಿದ್ರಂತೆ. ತಾವೊಬ್ಬರೇ ಸ್ವೀಕಾರ ಮಾಡಿ ನನ್ನಲ್ಲಿರ್ತಕ್ಕಂತಹ ಒಂದು ಶಕ್ತಿ, ಅಪೂರ್ವವಾದ ಶಕ್ತಿ, ಆ ಶಕ್ತಿಯನ್ನು ಪ್ರಕಟಪಡಿಸ್ತಾ ಇದ್ರು. ಹೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ವಿಚಿತ್ರವಾದ ಶಕ್ತಿ, ಆ ಶಕ್ತಿಯನ್ನು ಪ್ರಕಟಪಡಿಸಿ ಆ ಶ್ರೀಮಂತರುಗಳಿಗೂ ಸಂತೋಷವನ್ನು ಉಂಟು ಮಾಡ್ತಾ ಇದ್ರು.
ಬಡವರುಗಳಿಗೂ ಸಂತೋಷವನ್ನು ಉಂಟು ಮಾಡ್ತಾ ಇದ್ರು. ಸಮದರ್ಶಿಗಳಾಗಿದ್ರು ಆಚಾರ್ಯರು. ವೃಷ್ಟ್ಯಾದೇಹೆ ಸ ನಿಯಮನಾದಿ ಚಕ್ರಯೇ ತತ್ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೆ ಅಪ್ಪೇವಂ ಭುವನ ಗುರೋ ಕೃತಾನುವಾದ ಕೃತ್ಯೇಷು ಪ್ರವರಯಿತೀಹ ವರ್ಣಯಾಮಃ. ಆಚಾರ್ಯರು ಮತ್ತೊಂದು ಗ್ರಾಮಕ್ಕೆ ಬಂದಿದ್ದಾರೆ. ಅಲ್ಲಿರ್ತಕ್ಕಂತಹ ಆ ಗ್ರಾಮದ ಮುಖಂಡ ಅವನು ಒಂದು ಗುಂಪು ಕಟ್ಟಿ ಆಚಾರ್ಯರನ್ನು ಕೊಂದು ಬಿಡಬೇಕು ಎಂಬುದಾಗಿ. ಆಚಾರ್ಯರು ಬಂದರು. ಅಲ್ಲಿ ಗ್ರಾಮದ ಮುಖಂಡನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಸರಿಯಾಗಿ ಮಳೆ ಬಂದಿಲ್ಲ, ಕೆರೆ ತುಂಬಿಲ್ಲ, ಗ್ರಾಮದಲ್ಲಿ ಅನಾಚಾರಗಳು ನಡೀತಾ ಇದೆ, ಆದ್ದರಿಂದಾಗೇನೆ ಮಳೆ ಕಡಿಮೆ ಅಂತ ಜನ ಅಂತ ಇದ್ದಾರೆ. ಆವಾಗ ತಾವೇ ಆ ಬತ್ತಿ ಹೋದ ಕೆರೆ ತುಂಬುವಷ್ಟು ಮಳೆಯನ್ನು ಬರೋ ಹಾಗೆ ಮಾಡಿದರು. ವೃಷ್ಟ್ಯಾದೇಹೆ ಸಂಯಮನಾದಿ ಚಕ್ರೆ. ಆಚಾರ್ಯರು ಮಳೆ ಬಿಸಿಲು ಎಲ್ಲವನ್ನೂ ನಿಯಮನೆ ಮಾಡ್ತಕ್ಕಂತಹ ಶಕ್ತಿ ಅವ್ರಿಗಿದೆ. ಆದ್ದರಿಂದ ಆ ಗ್ರಾಮದಲ್ಲಿ ಮಳೆ ಬರೆಸಿದ್ರಂತೆ. ಮಳೆ ಬರೆಸಿದಾಗ ಆ ಮುಖಂಡನಿಗೆ ಭಾರಿ ಸಂತೋಷ ಆಯಿತು. ಆಚಾರ್ಯರ ಬಗ್ಗೆ ದ್ವೇಷ, ಈರ್ಷೆ, ಏನೋ ಕೆಟ್ಟ ಭಾವನೆಗಳನ್ನು ಹೊಂದಿದ್ದ. ಆದರೆ ಇವತ್ತು ಅವನ ಬುದ್ಧಿ ಬದಲಾಯಿತು. ಆಚಾರ್ಯರಲ್ಲಿ ಶರಣಾಗತನಾಗಿ ಬಂದಿದ್ದಾನೆ ಅವನು. ಇವತ್ತಿನ ದಿವಸ ಭುವನ ನಿಯಾಮಕೆ ಸಮೀರೆ ಅಂತ ಹೇಳ್ತಾರೆ. 14 ಲೋಕಗಳನ್ನು ಕೂಡ ನಿಯಮನೆ ಮಾಡ್ತಕ್ಕಂಥವ್ರು ಆಚಾರ್ಯರು, ಮುಖ್ಯ ಪ್ರಾಣ ರೂಪದವರು. ಅವ್ರಿಗಿದೇನು ಆಶ್ಚರ್ಯ ಅಲ್ಲ. ಕಿಂ ಚಿತ್ರಂ ಸಮ್ಯಕ್ ಈರಯತಿ. ಈ ಜಗತ್ತಿಗೆಲ್ಲ ವ್ಯಾಪಾರ ಪ್ರಾಣ ಪ್ರೇರಕರಾಗಿರ್ತಕ್ಕಂಥವ್ರು ಅವರೇ ಅಲ್ವಾ. ಅವ್ರಿಗಿದೇನು ಆಶ್ಚರ್ಯ ಮಳೆ ಬರೆಸೋದು, ಅದ್ಯಾವುದೂ ಕೂಡ. ಭುವನ ಗುರೋಹೋ, ಸಮಸ್ತ ಲೋಕಕ್ಕೂ ಕೂಡ ದೇವತೆಗಳಿಗೂ ಕೂಡ ಗುರುಗಳಾಗಿರ್ತಕ್ಕಂಥವ್ರು ಮಧ್ವಾಚಾರ್ಯರು. ಅವರ ಕಥೆಗಳ ಅನುವಾದ ಅಂತ ಹೇಳಿದರೆ ಅದೊಂದು ಅತ್ಯಂತ ಪುಣ್ಯದಾಯಕವಾದ ಕಾರ್ಯ ಅಂತ ಹೇಳ್ತಾರೆ. ಅವರ ಚರಿತ್ರೆಯನ್ನು ಹೇಳೋದು, ಅವರ ಮಹಿಮೆಗಳನ್ನು ಹೇಳೋದು ಅದು ಬಹಳ ಪುಣ್ಯದಾಯಕವಾದದ್ದು. ಅದರಲ್ಲಿ ಅಲ್ಪ ಸ್ವಲ್ಪ ಮಾತ್ರ ನಾವು ನಿರೂಪಣೆಯನ್ನು ಮಾಡಿದ್ದೀವಿ. ಸಮಸ್ತವಾಗಿ ಎಲ್ಲವನ್ನೂ ಕೂಡ ನಾವು ನಿರೂಪಣೆ ಮಾಡಿಲ್ಲ. ಕೃತ್ಯೇಷು ಪ್ರವರ ಇತಿಹ ವರ್ಣಯಾಮಃ. ಅವರ ಮಹಿಮೆಗಳನ್ನು ಸಮಗ್ರವಾಗಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಹೇಳಬೇಕು ಎಂಬುದಾಗಿ ನಮ್ಗೆ ಅಪೇಕ್ಷೆ ಆಯಿತು. ಆದ್ದರಿಂದ ಈ ಒಂದು ವರ್ಣನೆಯನ್ನು ನಾವು ಮಾಡಿದ್ದೇವೆ. ಆಚಾರ್ಯರ ಕಾರ್ಯ ಅಂತ ಹೇಳಿದರೆ ಅದಕ್ಕಿಂತ ಉತ್ತಮವಾದದ್ದು ಮತ್ತೊಂದು ಯಾವುದಿದೆ? ಅದು ಯಾವುದೂ ಕೂಡ ಇಲ್ಲ. ಅದರ ಆಚಾರ್ಯರ ಮಹಿಮೆಗಳನ್ನು ವರ್ಣನೆ ಮಾಡೋದು ಬಹಳ ಪುಣ್ಯದಾಯಕವಾದದ್ದು. ಇತ್ಯೋಚೆ ಧರಣಿ ಸುರೇಣ ಕೇವಲಂ ನೋ ಮಾಧ್ವೀಯಂ ವಿವಿಧ ಕಥಾಸು ಮಾನ್ಯ ಸಾಕ್ಷಾದಪ್ಯಮರವರೈ ಉದೀರ್ಯಮಾಣ ಗಂಧರ್ವೈ ದ್ಯುಸದಸಿ ತನ್ಮುದೇ ಜಗೇಸೌ. ಅನೇಕ ಮಹಾತ್ಮರುಗಳ ಕಥೆಗಳಿದೆ. ಒಬ್ಬರಲ್ಲ ಇಬ್ಬರಲ್ಲ ಈ ಭರತ ಭೂಮಿಯಲ್ಲಿ ಅವತಾರವನ್ನು ಮಾಡಿರ್ತಕ್ಕಂಥ ಋಷಿಗಳು, ಮಹಾನುಭಾವರು, ರಾಜರ್ಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು. ಆದರೆ ಎಲ್ಲ ಮಹರ್ಷಿಗಳು, ರಾಜರ್ಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು ಎಲ್ಲ ಋಷಿಗಳಿಗೂ ಕೂಡ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು, ಎಲ್ಲ ಋಷಿಗಳಿಗೂ ಕೂಡ ಗುರುಗಳಾಗಿರ್ತಕ್ಕಂಥವ್ರು ಮಧ್ವಾಚಾರ್ಯರು. ಅವರ ಕಥೆ ಅದು ಕಥಾಸು ಮಾನ್ಯ, ಅತ್ಯಂತ ಮಾನ್ಯವಾಗಿರ್ತಕ್ಕಂತಹ ಕಥೆ ಇದು. ಯಾಕೆಂದರೆ ದೇವಲೋಕದಲ್ಲೂ ಕೂಡ ಆಚಾರ್ಯರ ಕಥೆಗಳನ್ನು ಓದ್ತಾರೆ, ಹೇಳ್ತಾರೆ. ಹೀಗೆ ಶಿಷ್ಯ ಒಬ್ಬ ಪಂಡಿತರ ಸಭೆಯಲ್ಲಿ ಇದನ್ನೆಲ್ಲ ತಾನು ಹೇಳ್ತಾ ಬಂದಿದ್ದಾನೆ. ಮಾಧ್ವೀಯಂ ವಿವಿಧ ಕಥಾಸು ಮಾನ್ಯ ಎಂಬುದಾಗಿ ಪಂಡಿತರ ಸಭೆಯಲ್ಲಿ ಈ ವಿಶಿಷ್ಟವಾದ ಚರಿತ್ರೆಗಳನ್ನು ಅವನು ಹೇಳ್ತಾ ಬಂದಿದ್ದಾನೆ. ಇದು ಈ ಲೋಕದಲ್ಲಿ ಮಾತ್ರ ಅಲ್ಲ, ಆಚಾರ್ಯರ ಕಥೆಗಳನ್ನು ಗಂಧರ್ವರು ಕೂಡ ಗಾನ ಮಾಡ್ತಾರೆ ಎಂಬುದಾಗಿ. ಗಂಧರ್ವರು ಕೂಡ ಹೇಗೆ ಗಾನ ಮಾಡೋದು? ಸಂಗೀತ ಶಾಸ್ತ್ರಕ್ಕನುಗುಣವಾಗಿ ಸ್ವರಬದ್ಧವಾಗಿ ಆಚಾರ್ಯರ ಮಹಿಮೆಗಳನ್ನು ಗಾನ ಮಾಡ್ತಾರೆ. ದೇವಶ್ರೇಷ್ಠರು ಕೂಡ ಆ ಪದ್ಯಗಳನ್ನು ಶ್ರವಣ ಮಾಡ್ತಾರಂತೆ. ದೇವತೆಗಳು ಕೂಡ ಸಂತೋಷವನ್ನು ಪಡ್ತಾರೆ. ಇಂಥದ್ದು ಆಚಾರ್ಯರ ಮಹಿಮೆ. ಹಾಗಾದರೆ ದೇವಲೋಕದಲ್ಲೂ ಕೂಡ ಇದು ಮಾನ್ಯವಾಗಿರಬೇಕಾದ್ರೆ ಭೂಲೋಕದಲ್ಲಿ ಮಾನ್ಯವಾಗಲೇಬೇಕು ಅಂತ ಇನ್ನೇನು ಹೇಳಬೇಕು? ತಾಂಪದ್ಯ ಪ್ರಣಿಗದಿತಾಂ ತು ಮೂರ್ಛಯಿತ್ವ ತಾನಾನಾಂ ಉಚಿತತಯಾತ್ತ ಪಂಚಮಾದ್ಯಾಃ
ಗಾಂಧಾರಂ ದಿವಿಷಯಮುಜ್ವಲಂ ಸೃಜಂತೋ ಗ್ರಾಮಂತೆ ಪ್ರಜಗುಹು ಅಕಾಕಿ ಕಂಬ್ರಕಂಠಾಹ. ಗಂಧರ್ವರುಗಳು ದೇವಲೋಕದಲ್ಲಿ ಆಚಾರ್ಯರ ಮಹಿಮೆಯನ್ನು ನಿರೂಪಣೆ ಮಾಡ್ತಕ್ಕಂಥ ಪದ್ಯಗಳನ್ನು ರಾಗಬದ್ಧವಾಗಿ ಹಾಡ್ತಾರೆ. ಒಳ್ಳೆ ಸುಶ್ರಾವ್ಯವಾಗಿ ಮಧುರವಾದ ಕಂಠದಿಂದ ಅಕಾಕಿ ಕಂಬ್ರಕಂಠಾಹ ಅಂತ ಹೇಳ್ತಾರೆ. ಕಾಕಿ ಅಂತನ್ನೋದು ಒಂದು ದೋಷ, ಅದು ಸಂಗೀತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಒಂದು ದೋಷ. ಅದು ಕಂಠ ದೋಷ. ಕಂಠ ತುಂಬ ಕರ್ಕಶವಾಗಿದ್ದರೆ ಅದನ್ನು ಕಾಕಿ ಅಂತ ಕರೀತಾರೆ. ಆದರೆ ಗಂಧರ್ವರ ಕಂಠ ಅದು ಒಳ್ಳೆ ಮಧುರವಾದದ್ದು, ಇಂಪಾದವಾದ ಗಾನ ಆ ಕಂಠದಿಂದ ಹೊರಹೊಮ್ಮತ್ತೆ. ಅವರ ಹಾಡು ಬಹಳ ಸುಶ್ರಾವ್ಯವಾಗಿರುತ್ತೆ. ಇನ್ನು ಕೇಳಬೇಕು 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 ಅಂತನೋ ಕುತೂಹಲವನ್ನು ಹುಟ್ಟಿಸತ್ತೆ. ಅಂಥ ಒಂದು ಗಾನ ಗಂಧರ್ವರ ಗಾನ. ಆಚಾರ್ಯರ ಮಹಿಮೆಗಳನ್ನು ಆ ಗಂಧರ್ವರುಗಳು ಯಾವ ದೋಷವೂ ಕೂಡ ಇಲ್ಲದೇನೆ ತುಂಬ ನಿರ್ದುಷ್ಟವಾಗಿ ಮಧುರವಾದ ಕಂಠದಿಂದ ಹಾಡ್ತಾರೆ. ಪಂಚಮಾದಿ ಸ್ವರಗಳಿದೆ. ಆ ಸ್ವರಗಳು ಪರಸ್ಪರ ಮಿಶ್ರಣವಾಗಿ ಬಿಟ್ಟರೆ ಆವಾಗ ದೋಷ. ಆದರೆ ಆ ದೋಷ ಇಲ್ಲದೆ ಇರುವಂತೆ ಬಹಳ ಯೋಗ್ಯವಾದ ರೀತಿಯಿಂದ ಆ ಸ್ವರಗಳನ್ನು ಬದಲಾಯಿಸಿ ಅದನ್ನು ಹಾಡ್ತಕ್ಕಂಥದ್ದು. ಹೀಗೆ ದೇವಲೋಕದಲ್ಲೂ ಕೂಡ ಹಾಡಲಿಕ್ಕೆ ಯೋಗ್ಯವಾದದ್ದು ಆ ಗಾಂಧಾರ ರಾಗದಿಂದ ಆಚಾರ್ಯರ ಮಹಿಮೆಗಳನ್ನು ಆ ಗಂಧರ್ವರುಗಳು ತುಂಬ ಸಂತೋಷದಿಂದ ಹಾಡ್ತಾರಂತೆ. ತುಂಬ ಸಂತೋಷದಿಂದ ತುಂಬುರು ಮೊದಲಾಗಿರ್ತಕ್ಕಂಥ ಗಂಧರ್ವರುಗಳು ಅವರೆಲ್ಲ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಅಲ್ಲಿ ಹೇಳ್ತಾರೆ, ತಾನಾನಾಂ ಉಚಿತತೆಯ ಆತ್ತ ಪಂಚಮಾದ್ಯಾಹ. ಅಲ್ಲಿ ಒಂದು ಗಾನದಿಂದ ಮತ್ತೊಂದು ಗಾನವನ್ನು ಸೇರಿಸೋದು, ಒಂದು ಗಾನದಿಂದ ಮತ್ತೊಂದು ಗಾನವನ್ನು ಸೇರಿಸೋದು, ಅದನ್ನು ಆರಂಭ ಎಂಬುದಾಗೆಲ್ಲ ಕರೀತಾರೆ. ಸಪ್ತ ಸ್ವರಗಳಲ್ಲಿ ನಿಷಾದ, ಗಾಂಧಾರ ಎಂಬುದಾಗಿ ಸ್ವರಗಳಿಗೆಲ್ಲ ಎರಡೆರಡು ಸ್ವರಗಳನ್ನು ಸೇರಿಸ್ತಾ ಹೋಗಬೇಕು. ದೈವತ, ಋಷಭ ಅವುಗಳಿಗೆ 3 ಶ್ರುತಿಗಳು, ಷಡ್ಜ, ಮಧ್ಯಮ ಅವುಗಳಿಗೆ 4 ಶ್ರುತಿಗಳು. ಹೀಗೆಲ್ಲ ಸಂಗೀತ ಶಾಸ್ತ್ರದಲ್ಲಿ ಅವುಗಳನ್ನೆಲ್ಲ ಹೇಳಿದ್ದಾರೆ. ಆ ಸಂಗೀತ ಶಾಸ್ತ್ರದಲ್ಲಿ ಹೇಗೆ ನಿಯಮಗಳನ್ನು ಹೇಳಿದ್ದಾರೋ ಹಾಗೆ ಆ ನಿಯಮಬದ್ಧರಾಗಿ ಆ ಗಂಧರ್ವರುಗಳು ಆಚಾರ್ಯರ ಮಹಿಮೆಗಳನ್ನು ದೇವಲೋಕದಲ್ಲಿ ಗಾನ ಮಾಡ್ತಾರೆ. ದೇವತೆಗಳು ಎಲ್ಲರೂ ಕೂಡ ಸಂತೋಷದಿಂದ ಅದನ್ನು ಕೇಳ್ತಾರೆ. ಇಂತಹ ಮಹಿಮೆಗಳು ಆಚಾರ್ಯರ ಮಹಿಮೆಗಳು.